ವೆಲ್ಕಮ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನಮ್ ಡಿಪ್ಲೊಮೋ. ಇದು ನಮ್ ಡಿಪ್ಲೊಮೋ ಚಾನಲ್, ನಮ್ಮಿಂದ ನಿಮಗಾಗಿ ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ನಾನು ಇವತ್ತು ಬಂದಿರೋದು ವಿಷಯ, ಒಂದು ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಿದ್ದಾರೆ DTE ಬೋರ್ಡ್ ಅವರು. ಸರ್ಕ್ಯುಲರ್ ಬಂದು 21 ಬಂದಿತ್ತು, ಬಟ್ ಸ್ವಲ್ಪ ಕ್ಲಾರಿಫಿಕೇಷನ್ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ಅದನ್ನೆಲ್ಲ ಕ್ಲಾರಿಫೈ ಮಾಡಿಕೊಂಡು ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಒಂದು ಮೇಕಪ್ ಎಕ್ಸಾಮ್ ಅಂತ ನೀವು ಕೇಳಿರ್ತೀರಾ. ಸೊ ಇದ್ರ ವರ್ಡ್ ಆಗಲಿ ನೀವು ಕೇಳಿರ್ತೀರಾ, ನಿಮ್ಮ ಫ್ಯಾಕಲ್ಟೀಸು ನಿಮ್ಮ HODs ಎಲ್ಲ ಹೇಳಿರ್ತಾರೆ ಕಾಲೇಜಲ್ಲಿ. ಸೊ ಈ ಮೇಕಪ್ ಎಕ್ಸಾಮ್ ಅಂದರೆ ಏನು, ಎಕ್ಸಾಕ್ಟ್ಲಿ ಯಾರು ಎಲಿಜಿಬಲ್ ಆಗ್ಬೋದು, ಯಾರು ಬರೀಬೋದು, ಮತ್ತು ಏನಿದೆ ಆಪರ್ಚುನಿಟಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ಡಿಪ್ಲೊಮಾ ಚಾನಲ್ ಅಲ್ಲ, ಇದು ನಿಮ್ಮ ಡಿಪ್ಲೊಮಾ ಚಾನಲ್, ನಮ್ಮಿಂದ ನಿಮಗಾಗಿ ಫಾರ್ ಯು. ಓಕೆ, ರಫ್ಲಿ ಕರ್ನಾಟಕದಲ್ಲಿ ಅರೌಂಡ್ 1.5 ಲಕ್ಷ ಡಿಪ್ಲೊಮಾ ಹುಡುಗರಿದ್ದಾರೆ. ಬಟ್ ನೋಡಿ ಸಬ್ಸ್ಕ್ರಿಪ್ಷನ್ ನೋಡಿದ್ರೆ ಸಿಮ್ಲಿ ಒಂದು 8,000 to 9,000 ಇದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ನಾನು ನಿಮಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ನಿಮಗೆ ಬೇಕಾಗಿರೋ ಪ್ರತಿಯೊಂದು ಅಪ್ಡೇಟ್ಸು ಕೊಡ್ತೀನಿ. ಯಾರು ವಿಡಿಯೋ ನೋಡ್ತೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸು ಬರ್ತಾ ಹೋಗುತ್ತೆ ಟೈಮ್ಲಿ ನಿಮಗೆ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟುಡೇಸ್ ಟಾಪಿಕ್. ಸೊ DTE ಬೋರ್ಡಿಂದ 2110 ಸರ್ಕ್ಯುಲರ್ ಬಂದಿದೆ. ಏನು ಅಂತಂದರೆ 2020 ಪಠ್ಯಕ್ರಮದಲ್ಲಿ ಪ್ರವೇಶ ಪಡೆದು 1ರಿಂದ 4ನೇ ಸೆಮಿಸ್ಟರ್. ಸೊ ಇದು ಪರ್ಟಿಕ್ಯುಲರ್ಲಿ ಹೇಳ್ತಾ ಇರೋದು ನಾನು C20 ಸಿಲೆಬಸ್ ಅವ್ರಿಗೆ ಮಾತ್ರ. ಓಕೆ, C15 ಸಿಲೆಬಸ್ ಅವ್ರಿಗೆ ಇದು ವ್ಯಾಲಿಡ್ ಅಲ್ಲ, ಓನ್ಲಿ C20 ಸಿಲೆಬಸ್ ಅವ್ರಿಗೆ ಮಾತ್ರ. ಓಕೆ, C20 ಪಠ್ಯಕ್ರಮದಲ್ಲಿ ಪ್ರವೇಶ ಪಡೆದು 1ರಿಂದ 4ನೇ ಸೆಮಿಸ್ಟರ್ಗಳಲ್ಲಿ ಅನುತ್ತೀರ್ಣಗೊಂಡಿರುವ ಮತ್ತು ಮೇಕಪ್ CIE ಕಿರು ಪರೀಕ್ಷೆಗಳಲ್ಲಿ ಕನಿಷ್ಠ 40% ಆಂತರಿಕ ವಿದ್ಯಾರ್ಥಿಗಳನ್ನು ಪಡೆದಿರುವ ಥಿಯರಿ ಹಾಗೂ ಪ್ರಾಯೋಗಿಕ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಮೇಕಪ್ ಪರೀಕ್ಷೆಗೆ ನೋಂದಾಯಿಸುವ ಬಗ್ಗೆ. ಓಕೆ, ಸೊ ನೋಡಿ ಇಲ್ಲಿ 3 ಟೈಪ್ಸಲ್ಲಿ ಡಿವೈಡ್ ಆಗ್ತಾರೆ ಇವರು. ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಮೇಕಪ್ ಎಕ್ಸಾಮ್ಗೆ ಅಂದರೆ 3 ಟೈಪ್ಸಲ್ಲಿ ಡಿವೈಡ್ ಆಗುತ್ತೆ. ಸೊ ಫಸ್ಟ್ ಏನು ಅಂತಂದರೆ ಇದೆಲ್ಲ ಎಲಿಜಿಬಲ್ ಆಗೋದು 1 to 4th C20 ಸಿಲೆಬಸ್, 1 to 4 C20 ಸಿಲೆಬಸ್ ಸ್ಟೂಡೆಂಟ್ಸ್ಗೆ ಮಾತ್ರ. ಸೊ ಫಸ್ಟ್ ಟೈಪ್ ಏನು ಅಂತಂದರೆ ಫೇಲ್ಡ್ ಇನ್ ಎನಿ ಸಬ್ಜೆಕ್ಟ್ ಇನ್ ಎನಿ ಸೆಮ್. ಯಾವುದಾದ್ರೂ ಸೆಮಲ್ಲಿ 1 to 4th ಯಾವುದಾದ್ರೂ ಸೆಮಿಸ್ಟ್ರಲ್ಲಿ ಥಿಯರಿ ಆಗಿರ್ಬೋದು, ಲ್ಯಾಬ್ ಆಗಿರ್ಬೋದು ಫೇಲ್ ಆಗಿದ್ರೆ ಅವ್ರು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಅಂತಂದರೆ ಫೇಲ್ಡ್ ಇನ್ ಮೋರ್ ದೆನ್ 4 subjects in any sem. ಓಕೆ, ಸೊ 4 ಸಬ್ಜೆಕ್ಟ್ಗಿಂತ ಜಾಸ್ತಿ ಇದ್ರೂ ಎಲಿಜಿಬಲ್ ಆಗಲ್ಲ. ಸೊ ಅವರು ಥರ್ಡ್ ಒನ್ನು CIE 40% ಇರಬೇಕು. ಓಕೆ, CIE 40% ಇರಬೇಕು, ಅದಕ್ಕಿಂತ ಕಡಿಮೆ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಥಿಯರಿಗೆ 20 ಬರಬೇಕು, 50 ಇಂಟರ್ನಲ್ಸು 20 ಬರಬೇಕು ಮಿನಿಮಮ್, 20ಗಿಂತ ಕಡಿಮೆ ಇರ್ತಾರೆ. ಮತ್ತು ಲ್ಯಾಬ್ಗೆ 24 ಇರಬೇಕು, ಬಿಕಾಸ್ 60 ಇಸ್ ದ ಮಾರ್ಕ್ಸ್. 24 ಇರಬೇಕು, 24ಇಂದ ಕಡಿಮೆ ಇರ್ತಾರೆ. ಸೊ ಇವರು ನಾಟ್ ಎಲಿಜಿಬಲ್ ಆಗ್ತಾರೆ, ಎಕ್ಸಾಮೇ ತೊಗೊಳಂಗಿಲ್ಲ ಅಕಾರ್ಡಿಂಗ್ ಟು C20 ಸಿಲೆಬಸ್. ಇವ್ರು ಯಾರು ಇಂಟರ್ನಲ್ಸಲ್ಲಿ ಥಿಯರಿಲಿ 20ಗಿಂತ ಕಡಿಮೆ ಇದ್ದು, ಲ್ಯಾಬಲ್ಲಿ 24ಇಂದ ಕಡಿಮೆ ಇದ್ದರೆ ಅವ್ರು ಎಕ್ಸಾಮೇ ತೊಗೊಳಂಗಿಲ್ಲ. ಅಂಥವ್ರಿಗೆ ಒಂದು ಸ್ಪೆಷಲ್ ಕ್ಲಾಸಸ್ ಕಂಡಕ್ಟ್ ಮಾಡಿ CIE ಇಂಟರ್ನಲ್ಸ್ನ ಪ್ರೊವೈಡ್ ಮಾಡಿ ಅವ್ರಿಗೆ ಮೇಕಪ್ ಕ್ಲಾಸಸ್ ಕೊಟ್ಬಿಟ್ಟು ಅವ್ರಿಗೆ ಮತ್ತೆ ಟೆಸ್ಟ್ ಕೊಟ್ಬಿಟ್ಟು ಅವರು ಎಲಿಜಿಬಲ್ ಮಾಡಬೇಕು. ಸೊ ಈ 3 ಕ್ಯಾಟಗರಿ ಸ್ಟೂಡೆಂಟ್ಸ್ ಎಲಿಜಿಬಲ್ ಆಗ್ತಾರೆ ಮೇಕಪ್ ಎಕ್ಸಾಮ್ಗೆ. ಓಕೆ, ಸೊ ಫಸ್ಟ್ ಆ್ಯಕ್ಚುಲಿ ಇದ್ದಿದ್ದು ಯಾರ್ಯಾರು ನಾಟ್ ಎಲಿಜಿಬಲ್ ಇದ್ದಾರೆ ಈ ಕ್ಯಾಟಗರಿಗೆ ಮಾತ್ರ ಇದ್ದಿದ್ದು ಎಕ್ಸಾಮ್, ಮೇಕಪ್ ಎಕ್ಸಾಮ್ ಅಂದ್ಬಿಟ್ಟು. ಅಂದರೆ ಫಾರ್ ಎಕ್ಸಾಂಪಲ್ 1 to 4thವರೆಗೂ 4 ಸಬ್ಜೆಕ್ಟ್ ಜಾಸ್ತಿ ಫೇಲ್ ಆಗಿರ್ತಾರೆ, ಅವ್ರು 5th ಸೆಮಿಸ್ಟರ್ಗೆ ಹೋಗಬೇಕು, ಅಂದರೆ ಥರ್ಡ್ ಇಯರ್ಗೆ ಹೋಗಬೇಕು ಅಂತಂದರೆ ಅವ್ರು 4ಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಎಲಿಜಿಬಲ್ ಆಗ್ತಾಯಿದ್ರು, ಜಾಸ್ತಿ ಇದ್ದರೆ ಎಲಿಜಿಬಲ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅಂಥವ್ರಿಗೆ ಮೇಕಪ್ ಎಕ್ಸಾಮ್ ಮಾಡ್ತಾಯಿದ್ರು. ಬಟ್ ಇವಾಗ ಒಂದು ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಿದ್ದಾರೆ DTE ಅವರು. ಇದನ್ನು ಖಂಡಿತ ಎಲ್ಲ ಸ್ಟೂಡೆಂಟ್ಸು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಫಸ್ಟಿಂದ 4thವರೆಗೂ ನಿಮಗೆ ಬ್ಯಾಕ್ಲಾಗ್ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ಸ್ ಇದ್ರು ಅವ್ರಿಗೆ ಇವಾಗ ಎಕ್ಸಾಮ್ ಕೊಡ್ತಾ ಇದ್ದಾರೆ, ಒಂದು ಮೇಕಪ್ ಎಕ್ಸಾಮ್ ಅಂತ. ದಟ್ ಈಸ್ ಮೇಕಪ್ ಎಕ್ಸಾಮ್ ಇನ್ November 2022. ಓಕೆ, 1ರಿಂದ 4ನೇ ಸೆಮಿಸ್ಟರ್ ವಿವಿಧ ಥಿಯರಿ ಹಾಗೂ ಪ್ರಾಯೋಗಿಕ ಕೋರ್ಸ್ಗಳ ಸಬ್ಜೆಕ್ಟ್ಗಳಲ್ಲಿ ಅನುತ್ತೀರ್ಣಗೊಂಡಿರುವ ಮತ್ತು ಉಲ್ಲೇಖ 3ರ ಸುತ್ತೋಲೆಯ 2020-21 ಹಾಗೂ 21-22 ಶೈಕ್ಷಣಿಕ ಸಾಲುಗಳಲ್ಲಿ 40% ಕಡಿಮೆ CIE ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ನಾಟ್ ಎಲಿಜಿಬಲ್. ಎನ್ನಿ ಅಂದರೆ ನಾಟ್ ಎಲಿಜಿಬಲ್. ಈಗಾಗಲೇ ನಿಗದಿಪಡಿಸಿರುವ ಅವಧಿಯಲ್ಲಿ ಮೇಕಪ್ ತರಗತಿಗಳನ್ನು ನಡೆಸಿ ಹಾಗೂ ಮೇಕಪ್ CIE ಕಿರು ಪರೀಕ್ಷೆಗಳನ್ನು ಜರುಗಿಸಿ ಸದರಿ ಪರೀಕ್ಷೆಗಳಲ್ಲಿ ಕನಿಷ್ಠ 40% ಅಂಕಗಳನ್ನು CIE ಗಳಿಸಿ ಅಂತಿಮ ಪರೀಕ್ಷೆಗೆ ಅರ್ಹತೆ ಹೊಂದಿರುವ ವಿದ್ಯಾರ್ಥಿಗಳು ದಿನಾಂಕ 14/11/22ರಿಂದ 23/11 ಅಂದರೆ 14th ನವಂಬರಿಂದ 23rd ನವಂಬರ್ವರೆಗೂ ಎಕ್ಸಾಮ್ ನಡೆಸ್ತಾರೆ. ಬೋತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್. ಥಿಯರಿ ಆಗಿರ್ಬೋದು, ಲ್ಯಾಬ್ ಆಗಿರ್ಬೋದು. ಸೊ ಥಿಯರಿ ಬರೋದು 3 ಥಿಯರಿ. ಯಾವುದಾದ್ರು ಕೋರ್ ಸಬ್ಜೆಕ್ಟಲ್ಲಿ ಒಂದು ಮ್ಯಾಥ್ಸ್ ಎಲ್ಲರಿಗೂ, ಮತ್ತು ಬ್ರಾಂಚ್ ಸಬ್ಜೆಕ್ಟ್ ಒಂದು, ಮತ್ತು PMS ಮ್ಯಾಥ್ಸು PMS ಎಲ್ಲರಿಗೂ, ಮತ್ತು ಒಂದು ಬ್ರಾಂಚ್ ಸಬ್ಜೆಕ್ಟ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಜಾಸ್ತಿ ಇರಲ್ಲ. ಸೊ 3 ಥಿಯರಿ, ರಿಮೈನಿಂಗ್ ಎಲ್ಲ ಪ್ರಾಕ್ಟಿಕಲ್ ಬರ್ತಾರೆ. ಸೊ 2ಕ್ಕೂ ಎಕ್ಸಾಮ್ ನಡೆಸ್ತಾರೆ. ಸೊ ಯಾರ್ಯಾರು ಫೇಲ್ ಆಗಿದ್ದೀರಾ ಇದೊಂದು ಗೋಲ್ಡನ್ ಆಪರ್ಚುನಿಟಿ. 14 days ಟೈಮ್
ಇದೆ. ಸೊ ಕೂತ್ಕೊಂಡು ಅದನ್ನು ಡೀಟೇಲಾಗಿ ಓದಿ. ಸೊ ಯಾರು ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದೀರಾ, ಒಂದು ಕೋರ್ಸ್ ಡಿಸೈನ್ ಮಾಡಿದ್ದೀನಿ. ಸೊ ನೀವು 14 days ಕೋರ್ಸ್ ಇದೆ, ಬೈ ಮಾಡಿಕೊಂಡ್ರೆ ನೀವು ಪಾಸ್ ಆಗೋದಕ್ಕೆ ಪ್ರಾಬ್ಲಮ್ ಏನಿಲ್ಲ. ಎಲ್ಲ ಕಂಟೆಂಟ್ ವೈಸ್ ಟಾಪಿಕ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ, ಇವಾಗ ನೋಡಿ. ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಂದು ಶಾರ್ಟ್ ಡ್ಯೂರೇಷನ್ ಕೋರ್ಸ್ನ ಪ್ಲ್ಯಾನ್ ಮಾಡಿದ್ದೀನಿ. ಇದು 14 daysಗೆ ಆ್ಯಕ್ಸೆಸ್ ಆಗುತ್ತೆ ಆ್ಯಂಡ್ ಪ್ರೈಸಿಂಗ್ ಬಂದು 349 rupees. ಸೊ ಇದು ಲಾಂಗ್ ಡ್ಯೂರೇಷನ್ ಕೋರ್ಸಲ್ಲಿ ಏನಿದೆ ಎಲ್ಲ ಕಂಟೆಂಟ್ಸ್ನು 140 marks ಕವರ್ ಆಗುತ್ತೆ. ಎಲ್ಲ ಚಾಪ್ಟರ್ ವೈಸ್ ಟಾಪಿಕ್ ವೈಸ್ ವಿಡಿಯೋಸ್ ಎಕ್ಸ್ಪ್ಲನೇಷನ್ ಇದೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಸೊ ಎಲ್ಲನೂ ನೀವು ಆ್ಯಕ್ಸೆಸ್ ಮಾಡ್ಬೋದು ಫಾರ್ ಡ್ಯೂರೇಷನ್ ಆಫ್ 14 days at 349 rupees ಓನ್ಲಿ. ಸೊ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ, ದಿಸ್ ಇಸ್ ದ ಬೆಸ್ಟ್ ಕೋರ್ಸ್ ಫಾರ್ ಯು. ಅದೇ ಥರ ಇಂಟರ್ನಲ್ ಸ್ಪೆಷಲ್ ಅಂದ್ಬಿಟ್ಟು ಒಂದು ಕೋರ್ಸ್ನ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ನಿಮಗೆ ಇಂಟರ್ನಲ್ಸ್ಗೆ ಹೆಲ್ಪ್ ಆಗುತ್ತೆ. ಓನ್ಲಿ 3 days ಆಕ್ಸೆಬಿಲಿಟಿ ಸಿಗುತ್ತೆ. ಎಲ್ಲ ಕಂಟೆಂಟ್ಸು ನೀವು ವಿಡಿಯೋ ಕಂಟೆಂಟ್ಸ್ನ ಆಕ್ಸೆಸ್ ಮಾಡ್ಬೋದು. ಇದು ಓನ್ಲಿ ಅಟ್ 199 rupees ಓನ್ಲಿ. ಓಕೆ, ಸೊ ಯಾರೇ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಇಫ್ ಯು ವಾಂಟ್ ದ ಟಾಪಿಕ್ ವೈಸ್ ಎಕ್ಸ್ಪ್ಲನೇಷನ್ ವಿಡಿಯೋಸ್, ಸೊ ಹಿಯರ್ ಇಸ್ ದ ಸೊಲ್ಯೂಷನ್. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೋರ್ಸ್ ಲಿಂಕ್ನ ಪ್ಲೇಸ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್, ಆರ್ ಯು ಕ್ಯಾನ್ ಓಪನ್ ಇನ್ ದ ಆ್ಯಪ್ ಆ್ಯಂಡ್ ಯು ಕ್ಯಾನ್ ಚೆಕ್ ಇಟ್. ಸೊ ಯಾರ್ಯಾರು ಮೇಕಪ್ ಎಕ್ಸಾಮ್ ಫೇಲ್ ಆಗಿದ್ದೀರಾ, ನಾಟ್ ಎಲಿಜಿಬಲ್ ಇದ್ದೀರಾ, ಮತ್ತು CA ಇಲ್ಲ ಅಂಥವರು ಮೇಕಪ್ ಎಕ್ಸಾಮ್ ತೊಗೊಬೇಕು ಅಂತಂದರೆ 14th ಇಂದ 23rd ನಡೆಯೋ SEE ಎಕ್ಸಾಮಲ್ಲಿ ನೀವು ಮೇಕಪ್ ಎಕ್ಸಾಮ್ ತೊಗೋಬೇಕು ಅಂತಂದರೆ ಅವರು 7th November ಒಳಗಡೆ ರಿಜಿಸ್ಟರ್ ಮಾಡ್ಕೊಬೇಕು. ಓಕೆ, ಸೊ ರಿಜಿಸ್ಟರ್ ಮಾಡ್ಕೊಳೋದಕ್ಕೆ ಸೇಮ್ ಪ್ರೊಸೀಜರ್ ಇದೆ. ಸೊ ರಿಜಿಸ್ಟರ್ ಮಾಡ್ಕೊಳೋದಕ್ಕೆ ಸೇಮ್ ಪ್ರೊಸೀಜರು. ಫೀಸ್ ಎಷ್ಟು ಅಂತಂದರೆ ಪ್ರತಿ ಸೆಮಿಸ್ಟರ್ಗೆ ಒಂದು ವಿಷಯಕ್ಕೆ 250 ರೂಪಾಯಿ. ಅಂದರೆ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದರೆ 250 rupees, ಅಂದರೆ 200 + 50 ಮಾರ್ಕ್ಸ್ ಕಾರ್ಡ್ಗೆ. ಪ್ರತಿ ಸೆಮಿಸ್ಟರ್ 2 ವಿಷಯಕ್ಕೆ 250 rupees. ಸೊ 1 or 2 2 ಇದ್ದರೆ 250 rupees. ಮೋರ್ ದೆನ್ 2 ಇದ್ದರೆ 350 rupees ಆಗುತ್ತೆ. ನಾರ್ಮಲ್ ಜನರಲ್ ಏನಿದೆ. ಮತ್ತು ಚಲನ್ ಬಂದಿದ್ದು ಆನ್ಲೈನ್ ಜನರೇಟ್ ಮಾಡಬೇಕು. ಆಮೇಲೆ ಇದಕ್ಕೆ ಒಂದು ಸಪ್ರೇಟ್ ಫಾರ್ಮ್ಸ್ ಇರುತ್ತೆ. ಆ ಸಪ್ರೇಟ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಆಫೀಸಲ್ಲಿ ಕೇಳಿದ್ರೆ ಕೊಡ್ತಾರೆ. ಇದನ್ನು ಫಿಲಪ್ ಮಾಡಿ ಕೊಡಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನವಂಬರ್ ಮೇಕಪ್ ಎಕ್ಸಾಮ್. ಓಕೆ, ಸಪ್ರೇಟ್ ಫಾರ್ಮ್ ಇದು ಜನರಲ್ ಫಾರ್ಮ್ ಅಲ್ಲ, ಇದು ಮೇಕಪ್ ಎಕ್ಸಾಮ್ ಮಾತ್ರ ಮಾಡಿರೋ ಫಾರ್ಮು. ಅದು ಯಾವ್ದು ತೊಗೊಂಡು ನೀವು ಫಿಲಪ್ ಮಾಡಿಬಿಟ್ಟು ಆಫೀಸಲ್ಲಿ ಕೇಳಿದ್ರೆ ಕೊಡ್ತಾರೆ, ಫಿಲಪ್ ಮಾಡಿ ನೀವು ಕೊಡಬೇಕಾಗತ್ತೆ. ಮತ್ತು ಚಲನ್ ಜನರೇಟ್ ಮಾಡೋದು ಆನ್ಲೈನ್ K2 ಮುಖಾಂತರ ಪೇ ಮಾಡಬೇಕು. ನೋಡಿ K2 ಮುಖಾಂತರ ಪೇ ಮಾಡಬೇಕು. ಸೊ ಯಾವ ಥರ ಪೇ ಮಾಡೋದು ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಅದು ವಿಡಿಯೋ ಪ್ಲೇಸ್ ಮಾಡಿದ್ದೀನಿ, ಯಾವ ಥರ ಪೇ ಮಾಡಬೇಕು ಅಂತ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆನ್ಲೈನ್ ಪೇ ಮಾಡಿಕೊಂಡು ಚಲನ್ ಜನರೇಟ್ ಮಾಡಿ ತೊಗೊಂಬಂದು ಆಫೀಸಲ್ಲಿ ಕೊಟ್ಟರೆ ನಿಮಗೆ ಈ ಥರ ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ನ ತೊಗೊಂಡು ನೀವು ಫಿಲಪ್ ಮಾಡಿ ಕೊಟ್ಟರೆ ನಿಮಗೆ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಇದು ನೀವು ವಿತಿನ್ 7th November. ಓಕೆ, 7th November ಒಳಗಡೆ ನೀವು ಕಟ್ಟಬೇಕು. ಓಕೆ, 7th November ಆದಮೇಲೆ ಕೊಡಲಿಲ್ಲ ಅಂದರೆ ನೀವು ಬರಲ್ಲ. ಸೊ ಓದೋಕ್ಕೆ ಸ್ಟಾರ್ಟ್ ಮಾಡಿ ಇಮಿಡಿಯೇಟ್ಲಿ. ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ, ಐ ಆಮ್ ಸಾರಿ ಫಾರ್ ದಟ್, ಬಿಕಾಸ್ ಕ್ಲಾರಿಫಿಕೇಶನ್ ಬೇಕಾಗಿತ್ತು ನನಗೆ. ಸೊ ಇವತ್ತಿನ ಸ್ಟಾರ್ಟ್ ಮಾಡಿ ಓದೋದಕ್ಕೆ. ಎಕ್ಸಾಮಿನೇಷನ್ ಡೀಟೇಲ್ಸು ನಾನು ನಿಮಗೆ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅದಕ್ಕೆ ಹೇಳೋದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೊಟ್ಟು ಆಲ್ ಅಂತ ಕೊಟ್ಟರೆ ಮಾತ್ರ ನಿಮಗೆ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಾನು ಏನು ಕೊಡ್ತೀನಿ ಟೈಮ್ಲಿ ಅಪ್ಡೇಟ್ಸ್ ನಿಮಗೆ ಪಾಪಪ್ ಆಗುತ್ತೆ, ಇಲ್ಲಾಂದ್ರೆ ಪಾಪಪ್ ಆಗಲ್ಲ. ಓಕೆ, ಸೊ ಅದಾದಮೇಲೆ ಇನ್ನೊಂದು ಹೇಳಿದ್ದಾರೆ ಇಲ್ಲಿ, ಫಾರ್ ಎಕ್ಸಾಂಪಲ್ ನಾಟ್ ಎಲಿಜಿಬಲ್ ಇದ್ದಾರೆ. NE ಅಂತಂದರೆ ನಾಟ್ ಎಲಿಜಿಬಲ್ ಅಂತ. ಈ NE ಅಂದರೆ ಏನು ಅಂತಂದರೆ ಮೋರ್ ದೆನ್ 4 ಆಗಿ ಎಲಿಜಿಬಲ್ ಆಗಿರಲ್ಲ. ಅಂದರೆ 1 to 4th ಅವರು 4 ಸಬ್ಜೆಕ್ಟಿಂದ ಜಾಸ್ತಿ ಫೇಲ್ ಆಗಿರ್ತಾರೆ, ಅಂಥವರು ಎಲಿಜಿಬಲ್ ಆಗಿರಲ್ಲ. ಸೊ ಅವ್ರಿಗೂ ಆಪ್ಷನ್ ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ November 2022 ಮೇಕಪ್ SEE ಪರೀಕ್ಷೆ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಶೈಕ್ಷಣಿಕ ಹಿತದೃಷ್ಟಿಯಿಂದ ಮುಂದಿನ ಸೆಮಿಸ್ಟರ್ ತರಗತಿಗಳಿಗೆ ಹಾಜರಾಗಲು ಅನುಮತಿ ನೀಡಿ ಮೇಕಪ್ ಎಕ್ಸಾಮ್ ಫಲಿತಾಂಶ ಪ್ರಕಟಗೊಂಡ ನಂತರ ಅರ್ಹ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ನೀಡುವುದು ಮತ್ತು ಅಂತಹ ಪ್ರಕರಣಗಳ ಜವಾಬ್ದಾರಿಯನ್ನು ಪ್ರಾಚಾರ್ಯ ತೆಗೆದುಕೊಳ್ಳುವುದು. ಅಂದರೆ ನಾಟ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಯಾರು ಇದ್ದೀರಾ ಅವರಿಗೆ ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ, ಮೇಕಪ್ ಎಕ್ಸಾಮ್ ಆಗೋವರೆಗೂ ಅಟೆಂಡ್ ಆಗೋದಕ್ಕೆ. ಮೇಕಪ್ ಎಕ್ಸಾಮ್ ಆದಮೇಲೆ ವ್ಯಾಲ್ಯೂಷನ್ ಬಂದಮೇಲೆ ರಿಸಲ್ಟ್ ಬರುತ್ತೆ, ಅಲ್ಲಿವರೆಗೂ ಆಪ್ಷನ್ ಇರುತ್ತೆ. ಅದಾದಮೇಲೆ ಅವ್ರು ಎಲಿಜಿಬಲ್ ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರ ಪರ್ಮಿಷನ್ ಇರುತ್ತೆ ಫರ್ದರ್ ಅಟೆಂಡ್ ಆಗೋದಕ್ಕೆ. ಇಲ್ಲ ಅಂದರೆ ಅವ್ರು ಎಲಿಜಿಬಲ್ ಆಗಲ್ಲ, ದೇ ಆರ್ ಡಿಟೈನ್ಡ್. ಓಕೆ, ಸೊ ಇಷ್ಟು ವಿಷಯ ಇದೆ. ಸೊ ಯಾರಿಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಪ್ಲೊಮಾ ಸ್ಟೂಡೆಂಟ್ಸ್ ಪವರ್ ಏನಾದರೂ ತೋರಿಸಿ ಸ್ವಲ್ಪ. ಓಕೆ, ಯಾಕೆ ಅಂತಂದರೆ ಹೇಳಿದ್ನಲ್ಲ ನಿಮಗೆ, ಐ ನೀಡ್ ಸಪೋರ್ಟ್, ಮೋಟಿವೇಶನ್ ಬೇಕು. ಸೊ ಡೆಫಿನೆಟ್ಲಿ ಎಲ್ಲ ಒಳ್ಳೆ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ, ಎಲ್ಲ ಅಪ್ಡೇಟ್ಸು ಕೊಡ್ತೀನಿ, ಪ್ರತಿಯೊಂದು ಅಪ್ಡೇಟ್ಸು ಕೊಡ್ತೀನಿ. ಎಲ್ಲ ಸ್ಟೂಡೆಂಟ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ದಟ್ ಇಸ್ ಮೈ ಒನ್ ಇಂಟೆನ್ಷನ್. ಹೇಳಿದ್ನಲ್ಲ 1.5 ಲಕ್ಷ ಜನ ಇದ್ದಾರೆ. ಸಪೋರ್ಟ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.